ಶಾಲೆಯಲ್ಲಿ ಯುವ ಸಂಸತ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಯುವ ಸಂಸತ್ ಕಾರ್ಯಕ್ರಮದ ಒಂದು ನಿಟ್ಟಿನಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳೆಲ್ಲರೂ ಭಾಗವಹಿಸಿ ಬಹಳಷ್ಟು ಉತ್ಸಾಹದಿಂದ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅಂತ ರೆಡಿಯಾಗಿ ಬಂದಿದ್ದಾರೆ. ಸೊ ಈ ಯುವ ಸಂಸತ್ ಅಧಿವೇಶನದ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಲೋಕಸಭೆ ಮತ್ತು ವಿಧಾನಸಭೆ ಅಧಿವೇಶನಗಳು ಏನು ನಡೀತಾ ಇದಾವಲ್ಲ ಸಂದೀಪ, ಅದೇ ಮಾದರಿ ಒಳಗ ನಮ್ಮ ಶಾಲೆಯಲ್ಲಿ ಕೂಡ ಸಂಸತ್ ಅಧಿವೇಶನವನ್ನ ನಡೆಸಬೇಕು. ಅಲ್ಲಿ ಅಧಿವೇಶನಗಳು ಯಾವ ರೀತಿಯಾಗಿ ನಡೀತಾವ, ಅಧಿವೇಶನದ ಕಾರ್ಯಕಲಾಪಗಳು ಹೇಗೆ ನಡೀತಾವ, ಅಲ್ಲಿ ಪ್ರಶ್ನೋತ್ತರ ವೇಳೆ ಯಾವ ರೀತಿಯಾಗಿರ್ತದ, ಯಾವ ರೀತಿಯಾಗಿ ಚರ್ಚೆಗಳು ನಡೀತಾವ, ಮಸೂದೆಗಳು ಯಾವ ರೀತಿಯಾಗಿ ಮಂಡನೆ ಆಗ್ತಾವ, ಆನಂತರ ಯಾವ ರೀತಿ ಶಾಸನಗಳಾಗಿ ರೂಪುಗೊಳ್ತಾವ, ಈ ಒಂದು ವಿಚಾರವನ್ನ, ಈ ಒಂದು ಐಡಿಯಾವನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಮಕ್ಕಳಲ್ಲಿ ಪ್ರಸ್ತುತಪಡಿಸಿದಾಗ ಆ ಮಕ್ಕಳು ಬಹಳಷ್ಟು ಉತ್ಸಾಹದಿಂದ ಪಾಲ್ಗೊಂಡು ನಾವು ಮಾಡ್ತೀವಿ ಮೇಡಮ್ ಅಂತ ಹೇಳಿದಾಗ, ಸೊ ಅವರಿಗೆ ಒಂದು ಮಾರ್ಗದರ್ಶನವನ್ನ ನೀಡಿ ಇವತ್ತಿನ ದಿನ ಆ ಒಂದು ಕಾರ್ಯಕ್ರಮವನ್ನ ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಈ ಯುವ ಸಂಸತ್ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮಕ್ಕಳಿಗೂ, ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಈ ಯುವ ಸಂಸತ್ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳೇ ಹಾಗೂ ಸದಸ್ಯರಿಗೆ ಈ ಅಧಿವೇಶನಕ್ಕೆ ಸ್ವಾಗತ. ವಿರೋಧ ಪಕ್ಷದ ಸದಸ್ಯರಿಗೂ ಹಾಗೂ ನಾಯಕರಿಗೂ ಈ ಅಧಿವೇಶನಕ್ಕೆ ಸ್ವಾಗತ. ಸಂತಾಪ ಸೂಚನೆಗಾಗಿ ನಮಗಾಗಿ ಹಾಗೂ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ವೀರ ಮರಣವನ್ನು ಹೊಂದಿರುವ ನಮ್ಮ ದೇಶ ಭಕ್ತರಿಗೆ ಗೌರವವನ್ನು ಸಲ್ಲಿಸುವ ಸಮಯ. ಮೌನ ಪ್ರಾರಂಭ. ಮೌನ ಮುಕ್ತಾಯ. ಕುಳಿತುಕೊಳ್ಳಿ. ಸಭೆಯನ್ನು ಆರಂಭಿಸುವ ಮೊದಲು ಕೆಲವು ಸೂಚನೆ ಮತ್ತು ಸಲಹೆಗಳನ್ನು ತಿಳಿಸಲು ಬಯಸುತ್ತೇನೆ. ವಿರೋಧ ಪಕ್ಷದವರು ಕೇಳುವ ಪ್ರಶ್ನೆಗಳು ನೇರವಾಗಿ ಮತ್ತು ಸ್ಪಷ್ಟವಾಗಿರಲಿ. ಆಡಳಿತ ಪಕ್ಷದಲ್ಲಿರುವವರು ಆ ಪ್ರಶ್ನೆಗೆ ನೇರವಾಗಿ ಉತ್ತರಿಸಬೇಕು ಹಾಗೂ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇರಬೇಕು. ಮೊದಲನೇ ಪ್ರಶ್ನೆ, ಚುಕ್ಕೆ ಗುರುತಿನ ಪ್ರಶ್ನೆ 101. ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳಿಗೆ ಕೇಳುವ ಪ್ರಶ್ನೆ. ನಮ್ಮ ಭಾರತದ ಸರ್ಕಾರದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ದಾಖಲಾತಿ ಸಂಖ್ಯೆ ಕಡಿಮೆ ಇದೆ. ಆದ್ದರಿಂದ ಅದು ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಆದರೆ ನೀವು ಏನು ಕ್ರಮವನ್ನು ಕೈಗೊಳ್ಳುತ್ತೀರಿ ಎಂಬುದು ನಮಗೆ ಈ ಪ್ರಶ್ನೆ ಉತ್ತರ ಹೇಳಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಇದಕ್ಕೆ ನಿಮ್ಮ ಸ್ಪಷ್ಟತೆ ಏನು? ಮಾನ್ಯ ಸಭಾಧ್ಯಕ್ಷರೇ ಹಾಗೂ ವಿರೋಧ ಪಕ್ಷದ ನಾಯಕರೇ, ನಾವೇನು ನಿದ್ರಿಸುತ್ತಿಲ್ಲ ಕಣ್ರಿ. ನಮ್ಮ ಕರ್ನಾಟಕ ರಾಜ್ಯವು ಶಾಲೆಗಳ ಅಭಿವೃದ್ಧಿಗಾಗಿ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. 6ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ವಿಧಿಸಲಾಗಿದೆ. 1ರಿಂದ 10ನೇ ತರಗತಿಯವರೆಗೂ ಎಲ್ಲ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಉಚಿತ ಸಮವಸ್ತ್ರವನ್ನು ನೀಡುತ್ತಿದ್ದೇವೆ. ಉಚಿತ ಪಠ್ಯಪುಸ್ತಕ ಹಾಗೂ ಮಧ್ಯಾಹ್ನದ ವೇಳೆ ಬಿಸಿ ಊಟವನ್ನು ನೀಡುತ್ತಿದ್ದೇವೆ. ಪೋಷಕಾಂಶದ ಕೊರತೆಯನ್ನು ನೀಗಿಸಲು ವಾರದಲ್ಲಿ 5 ದಿನ ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ಹಾಲನ್ನು, ವಾರದಲ್ಲಿ 2 ದಿನ ಮೊಟ್ಟೆ ದಿನದ ವಿದ್ಯಾರ್ಥಿಗಳೇ ಬಾಳೆಹಣ್ಣು ಅಥವಾ ಚಕ್ಕೆ ಮಿಠಾಯಿಯನ್ನು ವಿತರಿಸಲಾಗುವುದು. 8ನೇ ತರಗತಿಯ ಮಕ್ಕಳಿಗೆ ಸೈಕಲ್, ಹಾಗೆ ಎಲ್ಲರಿಗೂ ಸಹ ಉಚಿತ ಶಿಕ್ಷಣವನ್ನು ನೀಡುತ್ತಿದ್ದೇವೆ. ಹಾಗೆ ಬಡ ಮಕ್ಕಳಿಗಾಗಿ ಓದಲು ವಿದ್ಯಾರ್ಥಿ ವೇತನ, ಕರ್ನಾಟಕ ದರ್ಶನ ಯೋಜನೆಯಲ್ಲಿ ಆಯ್ದ ವಿದ್ಯಾರ್ಥಿಗಳಿಗೆ ಪ್ರವಾಸಕ್ಕೆ ಕಳುಹಿಸಲಾಗುವುದು. ಹಾಗೆ ಶಾಲೆಯಿಂದ ಮನೆಗೆ, ಮನೆಯಿಂದ ಶಾಲೆಗೆ ಪ್ರವೇಶಿಸುವ ವಿದ್ಯಾರ್ಥಿಗಳಿಗೆ ಸಾರಿಗೆ ಇಲಾಖೆ ವತಿಯಿಂದ ಬಸ್ ಪಾಸ್ ಅನ್ನು ಕಳುಹಿಸಿದ್ದೇವೆ. ಹಾಗೆ ಆದರ್ಶ ವಿದ್ಯಾಲಯ, ಕಸ್ತೂರಿಬಾ ಪ್ರೌಢಶಾಲೆ, ಮುರಾರ್ಜಿ, ನವೋದಯ ಮುಂತಾದ ಶಾಲೆಗಳಲ್ಲಿ ಆಂಗ್ಲ ಬೋಧನೆಯನ್ನು ವಿಧಿಸಲಾಗಿದೆ. SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ. ಇದನ್ನು ಈ ಸಭೆಯ ಮೂಲಕ ತಿಳಿಸಿಕೊಡುತ್ತೇನೆ. ನೀವೆಲ್ಲ ಎಷ್ಟು ಮಾಡ್ತೀರಿ, ಸಂತೋಷದ ವಿಚಾರವಾಗಿದೆ. ತಮಿಳುನಾಡಿನಲ್ಲಿ ಮಕ್ಕಳಿಗೆ ದಾಖಲಾತಿ ಸಂಖ್ಯೆಯನ್ನು ಹೆಚ್ಚಿಸಗೋಸ್ಕರ ಎಂದು ನಾವು ಕೇಳುತ್ತೇವೆ. ಆದ್ದರಿಂದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಸಂಖ್ಯೆಯನ್ನು ಹೆಚ್ಚಿಸಗೋಸ್ಕರ ಈ ಮಾನ್ಯ ಮುಖ್ಯಮಂತ್ರಿಯವರು ಈ ಜಾರಿಗೆಯನ್ನು ತರಬೇಕು. ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ ಕಣ್ರಿ, ನಾವೇನು ನಿದ್ರಿಸುತ್ತಿಲ್ಲ. ನಮಗೂ ಕೂಡ ಈ ವಿಷಯ ತಿಳಿದು ಬಂತು. ಅತಿ ಶೀಘ್ರದಲ್ಲಿಯೇ ಬೆಳಗಿನ ಉಪಹಾರ, ಮಧ್ಯಾಹ್ನದ ಬಿಸಿ ಊಟ ಮತ್ತು ಸಂಜೆ ಸ್ನ್ಯಾಕ್ಸ್ ಬಗ್ಗೆ
ಶಿಕ್ಷಣಾಧಿಕಾರಿ ಅವರು ಕುಳಿತುಕೊಂಡು ಚರ್ಚೆ ಮಾಡಿದ್ದೇವೆ. ಅತಿ ಶೀಘ್ರದಲ್ಲಿಯೇ ಮುಂಬರುವ ದಿನಗಳಲ್ಲಿ ಈ ಕ್ರಮವನ್ನು ನಾವು ಜಾರಿಗೆ ತರುತ್ತೇವೆಂದು ಈ ಸಭೆಯಲ್ಲಿ ನಾನು ಕಡ್ಡಾಯವಾಗಿ ಹೇಳುತ್ತೇನೆ. ಚುಕ್ಕಿ ಗುರುತಿನ ಪ್ರಶ್ನೆ 102. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಶಿಕ್ಷಣ ಮಂತ್ರಿಗೆ. ಪ್ರತಿ ವರ್ಷ 8ನೇ ತರಗತಿಯ ಮಕ್ಕಳಿಗೆ ಉಚಿತವಾಗಿ ಸರ್ಕಾರದ ವತಿಯಿಂದ ಬೈಸಿಕಲ್ ಅನ್ನು ನೀಡುತ್ತಿದ್ದೀರಿ. ಆದರೆ ಕಳೆದ 3 ವರ್ಷಗಳಿಂದ ಕೊರೋನಾದಿಂದಾಗಿ ಸೈಕಲ್ ನೀಡೇ ಇಲ್ಲ. ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಶಾಲೆಗೆ ಬರಲು ಕಷ್ಟವಾಗಿದೆ. ಹಲವಾರು ಬಡ ಮಕ್ಕಳು 5-6 ಕಿಲೋಮೀಟರ್ದಿಂದ ಶಾಲೆಗೆ ಬಂದು ಪಾಠ ಕೇಳಲು ತೊಂದರೆಯಾಗಿದೆ. ಇದರಿಂದ ಅವರು ಶೈಕ್ಷಣಿಕವಾಗಿ ಬೆಳೆಯಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಇದಕ್ಕೆ ನಿಮ್ಮ ಉತ್ತರವೇನು? ಮಾನ್ಯ ಶಿಕ್ಷಣ ಮಂತ್ರಿಯವರ ಇದಕ್ಕೆ ನಿಮ್ಮ ಸ್ಪಷ್ಟತೆ ಏನು? ಮಾನ್ಯ ಸಭಾಧ್ಯಕ್ಷರೇ, ಎಲ್ಲರಿಗೂ ತಿಳಿದ ಹಾಗೆ ಕೋವಿಡ್-19 ಮಹಾಮಾರಿ ಕಾಯಿಲೆಯಿಂದ ರಾಜ್ಯದಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸಿದೆ. ಇಂಥ ಸಮಯದಲ್ಲಿ ಆರೋಗ್ಯ ಮತ್ತು ಚಿಕಿತ್ಸೆಗೋಸ್ಕರ ನಮ್ಮ ತೆರಿಗೆಯ ಬಹಳಷ್ಟು ಹಣವನ್ನು ನಾವು ಅದಕ್ಕೆ ಹಾಕಿದ್ದೇವೆ. ಇಂಥ ಸಂದರ್ಭದಲ್ಲಿ ಆವಾಗ ಶಾಲೆಗಳು ಕೂಡ ಸಂಪೂರ್ಣ ತೆರೆದಿರಲಿಲ್ಲ. ಈ ಸಲ 8ನೇ ತರಗತಿ ಮಕ್ಕಳಿಗೆ ಸೈಕಲ್ ಅನ್ನು ವಿತರಿಸೋಣ ಎಂದು ಈ ಸಭೆಯ ಮೂಲಕ ಕಡ್ಡಾಯವಾಗಿ ಹೇಳುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಹಾಗಾದರೆ ಈ ವರ್ಷ 8ನೇ ತರಗತಿಯ ಮಕ್ಕಳಿಗೆ ಮಾತ್ರ ಅಥವಾ ಕಳೆದ 3 ವರ್ಷದ ಮಕ್ಕಳಿಗೂ ಕೊಡುತ್ತೀರಾ ಹೇಳಿ? ಮಾನ್ಯ ಸಭಾಧ್ಯಕ್ಷರೇ, ಕಳೆದ 3 ವರ್ಷದಿಂದ ಕರೋನಾ ಇದ್ದ ಕಾರಣ ಸೈಕಲ್ ಅನ್ನು ವಿತರಿಸಲ್ಲ. ಆದ್ದರಿಂದ ಈ ವರ್ಷ 8ನೇ ತರಗತಿ ಮತ್ತು 9, 10ನೇ ತರಗತಿ ಮಕ್ಕಳಿಗೂ ಸೈಕಲ್ ಅನ್ನು ವಿತರಿಸೋಣ ಎಂದು ಈ ಸಭೆಯ ಮೂಲಕ ಹೇಳುತ್ತೇನೆ. ಚುಕ್ಕೆ ಗುರುತಿನ ಪ್ರಶ್ನೆ 103. ಮಾನ್ಯ ಸಭಾಧ್ಯಕ್ಷರ, ನನ್ನ ಪ್ರಶ್ನೆ ಆರೋಗ್ಯ ಮಂತ್ರಿಗೆ. ಈ ವರ್ಷದಲ್ಲಿ 1ರಿಂದ 10ನೇ ತರಗತಿ ಮಕ್ಕಳಿಗೆ ವಾರದಲ್ಲಿ 2 ದಿನ ಮೊಟ್ಟೆ ನೀಡುತ್ತಿದ್ದೀರಿ. ಮೊಟ್ಟೆ ತಿನ್ನದ ವಿದ್ಯಾರ್ಥಿಗಳಿಗೆ ಚಿಕ್ಕೆ ಮಿಠಾಯಿ ಅಥವಾ ಬಾಳೆಹಣ್ಣನ್ನು ನೀಡುತ್ತಿರುವುದು ಬಹಳ ಸಂತೋಷಗೊಳಿಸಿದೆ. ಆದರೆ 18 ವರ್ಷದೊಳಗಿನವರೆಲ್ಲ ಮಕ್ಕಳು ಎಂದು ಪರಿಗಣಿಸಿದೆ. ಆದರೆ 11 ಮತ್ತು 12ನೇ ತರಗತಿ ಮಕ್ಕಳಿಗೆ 18 ವರ್ಷದೊಳಗಿನವರೇ ಆಗಿರುತ್ತಾರೆ. ಆದರೆ 11 ಮತ್ತು 12ನೇ ತರಗತಿ ಮಕ್ಕಳಿಗೆ ಮೊಟ್ಟೆಯನ್ನು ನೀಡುತ್ತಿಲ್ಲ. ಹಾಗಾದರೆ ಅವರ ಪೋಷಣೆಯು ಕುಂಠಿತ ಆಗುವುದಿಲ್ಲವೇ? ಈ ತರಗತಿ ಮಕ್ಕಳಿಗೆ ತಾರತಮ್ಯ ಮಾಡುತ್ತಿದ್ದರೂ ಈ ವಿಷಯ ನಿಮಗೆ ತಿಳಿದಿದೆಯೋ ತಿಳಿದಿಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಈ ತಾರತಮ್ಯವನ್ನು ನಿವಾರಿಸಲು ನೀವೇನು ಕ್ರಮ ಕೈಗೊಂಡಿರಿ? ಮಾನ್ಯ ಆರೋಗ್ಯ ಮಂತ್ರಿ, ಇದಕ್ಕೆ ನಿಮ್ಮ ಉತ್ತರವೇನು? ಮಾನ್ಯ ಆರೋಗ್ಯ ಮಂತ್ರಿಯವರ ಇದಕ್ಕೆ ನಿಮ್ಮ ಸ್ಪಷ್ಟತೆ ಏನು? ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಪೌಷ್ಟಿಕಾಂಶದ ಕೊರತೆ 16 ವರ್ಷದವರೆಗಿನ ಮಕ್ಕಳಲ್ಲಿ ಮಾತ್ರ ಕಂಡು ಬರುತ್ತದೆ. ಆದ್ದರಿಂದ 1ರಿಂದ 10ನೇ ತರಗತಿ ಮಕ್ಕಳಿಗೆ ಮೊಟ್ಟೆ ಮತ್ತು ಮೊಟ್ಟೆ ತಿನ್ನದ ಮಕ್ಕಳಿಗೆ ಚಿಕ್ಕೆ ಮಿಠಾಯಿ ಅಥವಾ ಬಾಳೆಹಣ್ಣನ್ನು ವಿತರಿಸಲಾಗುತ್ತಿದೆ. ನಂತರದ ದಿನಗಳಲ್ಲಿ 11 ಮತ್ತು 12ನೇ ತರಗತಿಯ ಮಕ್ಕಳಿಗೆ ಕೂಡ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ವಿತರಿಸುವ ಆಲೋಚನೆಯನ್ನು ಮಾಡಿದ್ದೇವೆ. ಮುಂದಿನ ಸಭೆಯಲ್ಲಿ ಈ ಬಗ್ಗೆ ತಿಳಿಸುತ್ತೇವೆ. ನಂತರದ ದಿನಗಳಲ್ಲಿ ಈ ಬಗ್ಗೆ ವಿಚಾರವನ್ನು ತಿಳಿಸಲಾಗುವುದು. ಅಂಗನವಾಡಿಯಲ್ಲಿ ಗರ್ಭಿಣಿಯರಿಗೆ ತಿಂಗಳಲ್ಲಿ 24 ಮೊಟ್ಟೆ, ರವಾ, ಶೇಂಗಾ ಮುಂತಾದ ದವಸ ಧಾನ್ಯಗಳನ್ನು ನೀಡಲಾಗುತ್ತಿದೆ. ಮತ್ತು ಅಂಗನವಾಡಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆಯನ್ನು ನೀಗಿಸಲು ಪ್ರತಿದಿನ ಬಿಸಿ ಊಟ, ಹಾಲು, ಮೊಟ್ಟೆ, ಬಾಳೆಹಣ್ಣನ್ನು ಸಹ ವಿತರಿಸಲಾಗುತ್ತಿದೆ. ಈ ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸಿಕೊಡುತ್ತಿದ್ದೇವೆ. ಆದ್ದರಿಂದ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆಯು ಮೊದಲಿಗಿಂತ ಈಗ ಕಡಿಮೆಯಾಗಿದೆ. ಚುಕ್ಕೆ ಗುರುತಿನ ಪ್ರಶ್ನೆ 105. ಮಾನ್ಯ ಸಭಾಧ್ಯಕ್ಷರೇ ಮತ್ತು ಆಡಳಿತ ಪಕ್ಷದ ಸದಸ್ಯರೇ, ನನ್ನ ಪ್ರಶ್ನೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಿಗೆ. ನಮ್ಮ ಹಳ್ಳಿಗಳಲ್ಲಿ ಈಗಲೂ ಸಹ ಕುಡಿಯುವ ನೀರಿನ ಸಮಸ್ಯೆ ಇದೆ ಸ್ವಾಮಿ. ನಮ್ಮ ಹೆಣ್ಣು ಮಕ್ಕಳು 2-3 ಕಿಲೋಮೀಟರ್ಗಳಷ್ಟು ನಡೆದುಕೊಂಡು ಹೋಗಿ ನೀರು ತರುತ್ತಿದ್ದಾರೆ. ಇದರಿಂದ ತುಂಬಾ ತೊಂದರೆ ಉಂಟಾಗುತ್ತಿದೆ. ನಿಮ್ಮ ಗಮನಕ್ಕೆ ಇದು ಬಂದಿದೆಯಾ? ಜೊತೆಗೆ ಶುದ್ಧ ಕುಡಿಯುವ ನೀರಿಲ್ಲದೆ ಹಳ್ಳಿಯ ಜನರು ಅನಾರೋಗ್ಯಕ್ಕೆ ಈಡಾಗುತ್ತಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಶಾಲೆಯಿಂದ ದೂರ ಹೋಗಿ ನೀರು ತರುತ್ತಿದ್ದಾರೆ. ಇದರಿಂದ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗುತ್ತಿದೆ. ನೀವೇನು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದೀರಾ? ಸುಮಾರು ಹಳ್ಳಿಗಳಲ್ಲಿ ಶೌಚಾಲಯಗಳಿಲ್ಲ.
ಇದಕ್ಕೆಲ್ಲ ಸಮಸ್ಯೆಗಳಿಗೆ ನೀವೇನು ಕ್ರಮಗಳನ್ನು ಕೈಗೊಂಡಿದ್ದೀರಿ? ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರೇ, ಇದಕ್ಕೆ ನಿಮ್ಮ ಸ್ಪಷ್ಟತೆ ಏನು? ಮಾನ್ಯ ಸಭಾ ಅಧ್ಯಕ್ಷರೇ, ಹೌದು ಸ್ವಾಮಿ, ಈ ಸಮಸ್ಯೆ ಸರ್ಕಾರ ಗಮನಕ್ಕೆ ಬಂದಿದೆ. ಇದನ್ನು ನಿವಾರಿಸಲು ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಅದಕ್ಕೆ ಮುಂಬರುವ ವರ್ಷದಲ್ಲಿ ಹೆಚ್ಚು ಅನುದಾನ ನೀಡಲಾಗುವುದು. ಹಾಗೂ ನಮ್ಮ ಘನ ಸರ್ಕಾರವು ಶೌಚಾಲಯ ಹಾಗೂ ಶುದ್ಧ ನೀರಿನ ಘಟಕವನ್ನು ನಿರ್ಮಿಸಲು ಗ್ರಾಮ ಪಂಚಾಯಿತಿಗೆ ಸಾವಿರಾರು ಕೋಟಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು PDOಗಳಿಗೆ ಆದೇಶವನ್ನು ನೀಡಿದ್ದೇವೆ. ನಮ್ಮ ಸರ್ಕಾರ ಕೂಡ ಯಾವ ಹಳ್ಳಿಗಳಲ್ಲಿ ನೀರಿಲ್ಲವೋ ಮತ್ತು ಶೌಚಾಲಯವಿಲ್ಲವೋ ಪರಿಶೀಲಿಸಿ ಮನೆ ಮನೆಗಳಿಗೆ ಒದಗಿಸಲು ಪ್ರಯತ್ನ ಮಾಡುತ್ತಿದ್ದೇವೆ. ಮುಂಬರುವ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಶೌಚಾಲಯ ಮತ್ತು ನೀರು ಇದ್ದೇ ಇರುತ್ತದೆ ಎಂದು ನಮ್ಮ ಘನ ಸರ್ಕಾರ ಹೇಳಲು ಇಚ್ಛಿಸುತ್ತದೆ. ಪ್ರಶ್ನೆ 106. ಮಾನ್ಯ ಸಭಾ ಅಧ್ಯಕ್ಷರೇ, ನನ್ನ ಪ್ರಶ್ನೆ ಗೃಹ ಮಂತ್ರಿಗೆ. ನಮ್ಮ ರಾಜ್ಯದಲ್ಲಿ ಕೋಮು ಗಲಭೆಗಳು, ಹಿಂದೂ ಮುಸ್ಲಿಂ ಗಲಭೆಗಳು ಹೆಚ್ಚಾಗುತ್ತಿವೆ. ಅಲ್ಲದೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಿಗದಿಪಡಿಸಿಕ್ಕಿಂತ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ಕಡಿಮೆ ಇದೆ. ಅಲ್ಲದೆ PSI ಪರೀಕ್ಷೆಯಲ್ಲಿ ಆಕ್ರಮಣ ನಡೆಯುತ್ತಿದೆ. 50 ಲಕ್ಷ 1 ಕೋಟಿಗಟ್ಟಲೆ ಲಂಚ ವ್ಯವಹಾರ ಮಾಡುತ್ತೀರಿ. ಹೀಗಾದರೆ ಬಡ ವಿದ್ಯಾರ್ಥಿಗಳು PSI ಕನಸಾಗಿ ಉಳಿಯುತ್ತಿದೆ. ಗೃಹ ಮಂತ್ರಿಗಳು ನಿಧಿ ಮಾಡುತ್ತೀರೇನು? ಇದಕ್ಕೆ ನಿಮ್ಮ ಉತ್ತರ ಏನು? ಮಾನ್ಯ ಗೃಹ ಮಂತ್ರಿಯವರೇ, ಇದಕ್ಕೆ ನಿಮ್ಮ ಸ್ಪಷ್ಟತೆ ಏನು? ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಆಡಳಿತ ಪಕ್ಷವನ್ನು ನಿಜ ಮಾಡುತ್ತಾ ಗೊತ್ತಿಲ್ಲ ಸ್ವಾಮಿ. ಕೋಮು ಗಲಭೆಗಳು ನಡೆಯುತ್ತಿವೆ ನಿಜ, ಆದರೆ ವಿರೋಧ ಪಕ್ಷದವರು ಯೋಚಿಸುತ್ತೇನಲ್ಲ. ನಮ್ಮ ಘನ ಸರ್ಕಾರವು ಹಲವಾರು ಕಾರ್ಯಕ್ರಮಗಳನ್ನು ಯೋಜಿಸಿದೆ. ಇನ್ನು ಪೊಲೀಸರಿಗೆ ಸಂಪೂರ್ಣ ಅಧಿಕಾರವನ್ನು ನೀಡಿ ಕೋಮು ಗಲಭೆಗಳನ್ನು ನಿಯಂತ್ರಿಸಲು ತಿಳಿಸಿದ್ದೇವೆ. ಇನ್ನು ಇದರ ಜೊತೆಗೆ ಕೋಮು ಗಲಭೆಗಳನ್ನು ನಿಯಂತ್ರಿಸಲು ಸೌಹಾರ್ದತೆ ಮತ್ತು ಭಾವಚಿತ್ರ ಮೂಡಿಸುವಂಥ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಯೋಜಿಸಿದೆ. ಇನ್ನು ಕಾನ್ಸ್ಟೇಬಲ್ ವಿಷಯಕ್ಕೆ ಬಂದರೆ, ಕಾನ್ಸ್ಟೇಬಲ್ ಸಂಖ್ಯೆ ನಿಗದಿಪಡಿಸಿದ್ದಕ್ಕಿಂತ ಕಡಿಮೆ ಇದೆ. ಅದನ್ನು ಕಂಡು ನಮ್ಮ ಸರ್ಕಾರವು ಈಗಾಗಲೇ 5,000 ಕಾನ್ಸ್ಟೇಬಲ್ಗಳನ್ನು ನೇಮಕಾತಿಪಡಿಸುವ ಪ್ರಕ್ರಿಯೆಯಲ್ಲಿ ಸಾಗುತ್ತಿದ್ದೇವೆ. ಇನ್ನು PSI ನೇಮಕಾತಿಯನ್ನು ಸಂಬಂಧಪಟ್ಟಂತೆ ಹೇಳುವುದಾದರೆ, ಅಕ್ರಮ ನಡೆದಿರುವುದು ನಮ್ಮ ಸರ್ಕಾರ ಗಮನಕ್ಕೆ ಬಂದಿದೆ. ಅದನ್ನು ನಿಯಂತ್ರಿಸಲು ಲಂಚವನ್ನು ಪಡೆದ ಮತ್ತು ತೆಗೆದುಕೊಂಡ ವ್ಯಕ್ತಿಗಳನ್ನು ಸರಿಯಾದ ರೀತಿಯಲ್ಲಿ ಹಾಗೂ ಕಾನೂನಿನ ಪ್ರಕಾರವಾಗಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಈ ಮೂಲಕ ನಮ್ಮ ಸರ್ಕಾರವು ಭರವಸೆ ನೀಡುತ್ತದೆ. ಮಾನ್ಯ ಸಭಾ ಅಧ್ಯಕ್ಷರೇ, ಹಾಗಾದರೆ ಹೊಸ ನೇಮಕಾತಿ ಯಾವಾಗ ಪ್ರಾರಂಭ ಮಾಡ್ತೀವಿ? ನನ್ನ ಪ್ರಶ್ನೆ ಮುಖ್ಯಮಂತ್ರಿ ಅವರಿಗೆ. ಕಳೆದ 2-3 ತಿಂಗಳಿನಿಂದ ವಿಪರೀತ ಮಳೆ ಆಗುವುದರಿಂದ ಕೆರೆ ಕಟ್ಟೆ ತುಂಬಿ ಹರಿಯುವುದರಿಂದ ಮನೆಗಳೆಲ್ಲ ಹೊಲ ಗದ್ದೆಗಳೆಲ್ಲ ನೀರು ನುಗ್ಗಿದೆ. ಇದರಿಂದ ತುಂಬ ಮನೆಗಳೆಲ್ಲ ಕುಸಿದ ಜೊತೆಗೆ ಅಕ್ಕಪಕ್ಕದ ವಿದ್ಯುತ್ ಕರೆಂಟ್ ಕಂಬಗಳು ಒಡೆದು ಸತ್ತವರಿದ್ದಾರೆ. ಹಾಗೆ ರಸ್ತೆಯಲ್ಲಿ ಹೋಗುವಾಗ ಬೆಟ್ಟಗಳು ಕುಸಿದು ಬಿದ್ದು ರಸ್ತೆ ಮೇಲೆ ಸತ್ತವರಿದ್ದಾರೆ. ಹೊಲ ಗದ್ದೆಗಳು ನೀರು ನುಗ್ಗಿ ಬಡವರ ಬೆಳೆಗಳನ್ನು ನಾಶವಾಗುವುದರಿಂದ ನಿಗದಿತವಾಗಿ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ನೀಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರೇ, ಇದಕ್ಕೆ ನಿಮ್ಮ ಸ್ಪಷ್ಟತೆ ಏನು? ಮಾನ್ಯ ಸಭಾಧ್ಯಕ್ಷರೇ ಹಾಗೂ ವಿರೋಧ ಪಕ್ಷದ ನಾಯಕರೇ, ನೋಡಿ ಸ್ವಾಮಿ, ಕಳೆದ 2-3 ತಿಂಗಳಿನಿಂದ ನಿರಂತರವಾಗಿ ಮಳೆ ಬರುವುದೇನೋ ನಿಜ, ಆದರೆ ಆ ಮಳೆಯನ್ನು ನಾವು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲವ ತಾನೇ. ಆದರೂ ಪ್ರವಾಹದ ನಷ್ಟವನ್ನು ನೋಡಿದರೆ ಇದರಿಂದ ಆಗುವ ಸಮಸ್ಯೆಗಳು ದುಃಖ ಪಡುವ ಹಾಗಿದೆ. ಆದ್ದರಿಂದ ರಾಜ್ಯ ಆರ್ಥಿಕತೆ ಉತ್ತಮಗೊಳ್ಳುತ್ತಿರುವ ಕಾರಣದಿಂದಾಗಿ ಕರ್ನಾಟಕ ಸರ್ಕಾರವು ಪ್ರವಾಹದ ನಷ್ಟ ಪರಿಹಾರವನ್ನು ಜಾರಿಗೆ ತರಲಾಗಿದೆ. ಕರ್ನಾಟಕದ ಎಲ್ಲಾ ನದಿಗಳಿಗೂ ಹಾಗೂ ಉಪನದಿಗಳಿಗೂ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. CWC ಮತ್ತು NDRF ವ್ಯವಸ್ಥೆಯನ್ನು ರೂಪಿಸಿದ್ದೇವೆ. ಪ್ರವಾಹದಿಂದ ಕೊಚ್ಚಿ ಹೋದ ರೈತರ ಫಸಲುಗಳ ನಷ್ಟ ಪರಿಹಾರವಾಗಿ ತಲಾ 3 ಲಕ್ಷ ರೂಪಾಯಿ, ಪ್ರವಾಹದಿಂದ ಪೂರ್ಣ ಮನೆ ಕುಸಿತಕ್ಕೆ ತಲಾ 6 ಲಕ್ಷ ರೂಪಾಯಿ, ಹಾಗೆ ಭಾಗಶಃ ಮನೆ ಕುಸಿತಕ್ಕೆ ತಲಾ 1 ಲಕ್ಷ ರೂಪಾಯಿ, ಪ್ರವಾಹದಿಂದ ಕರೆಂಟ್ ಹೊಡೆದು ಸತ್ತವರಿಗೆ ತಲಾ 8 ಲಕ್ಷ ರೂಪಾಯಿ, ಹಾಗೆ ಪ್ರವಾಹದಿಂದ ವಾಹನ ಕೊಚ್ಚಿ ಹೋದವರಿಗೆ ತಲಾ 50,000 ರೂಪಾಯಿ. ಅಲ್ಲ ಸ್ವಾಮಿ, ದೂರದರ್ಶನ, ಜಂಗಮವಾಣಿ, ಪತ್ರಿಕೆಗಳು ಇನ್ನಿತರ ವಿಷಯಗಳಲ್ಲಿ ಹಾಗೆ ರೆಡ್ ಅಲರ್ಟ್ ಮೂಲಕ ಮುಂಚಿತವಾಗಿಯೇ ಬರುತ್ತಿದೆ ಎಂದು ಸೂಚನೆಯನ್ನು ತಿಳಿಸುತ್ತೇವೆ. ಕೇಂದ್ರದಿಂದ NDRF ಪಡೆಯನ್ನು ಸಹ ಕರೆಸಿದ್ದೇವೆ.
ಹಾಗೆ ಗಂಜಿ ಕೇಂದ್ರವನ್ನು ಕೂಡ ತೆರೆದಿದ್ದೇವೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ನಮ್ಮ ಕರ್ನಾಟಕ ರಾಜ್ಯವು ನೀಡುತ್ತಿದೆ ಎಂದು ಈ ಸಭೆಯ ಮೂಲಕ ತಿಳಿಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಆಲ್ರೆಡಿ ನೀವೆಲ್ಲ ನಷ್ಟದ ಪರಿಹಾರವನ್ನು ಬಿಡುಗಡೆ ಮಾಡುತ್ತಿದ್ದೀರಿ. ಆ ಹಣವನ್ನು ಜನರಿಗೆ ತಲುಪುತ್ತಿದೆ ಇಲ್ಲ ಅನ್ನೋದು ಈ ಕ್ರಮದ ಮೂಲಕ ನೀವು ಕೈಗೊಂಡಿದ್ದೀರಿ. ಮಾನ್ಯ ಸಭಾಧ್ಯಕ್ಷರೇ ಹಾಗೂ ವಿರೋಧ ಪಕ್ಷದ ನಾಯಕರೇ, ಹೌದು, ಕರ್ನಾಟಕ ಸರ್ಕಾರವು ಜಿಲ್ಲಾಧಿಕಾರಿಗಳ ಮೂಲಕ ಎಲ್ಲಾ ಸಭೆಗಳನ್ನು ಕೈಗೊಂಡಿದ್ದಾರೆ ಎಂದು ಈ ಸಭೆಯ ಮೂಲಕ ಹೇಳುತ್ತೇನೆ. ಚುಕ್ಕಿ ಗುರುತಿನ ಪ್ರಶ್ನೆ 108. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಸಾರಿಗೆ ಮಂತ್ರಿಯವರಿಗೆ. ನಮ್ಮ ತಾಲೂಕಿನಲ್ಲಿ ಹಲವಾರು ಹಳ್ಳಿಗಳಿವೆ, ಆದರೆ ಹಳ್ಳಿಗಳಿಗೆ ಸರಿಯಾಗಿ ಸಂಚಾರವಿಲ್ಲ. ಶಾಲಾ ಕಾಲೇಜು ಮಕ್ಕಳು ಸರಿಯಾದ ಸಮಯದಲ್ಲಿ ಶಾಲೆಗೆ ತಲುಪಲು ಸಾಧ್ಯವಾಗುತ್ತಿಲ್ಲ ಹಾಗೂ ಅವರ ಶೈಕ್ಷಣಿಕ ಬೆಳವಣಿಗೆ ಕುಂಠಿತವಾಗುತ್ತಿದೆ. ರೈತರಾಗಲಿ ವಯಸ್ಕರಾಗಲಿ ತಮ್ಮ ಕೆಲಸ ಕಾರ್ಯಗಳಿಗೆ ವಿಜಯಪುರಕ್ಕಾಗಲಿ ಕಲಬುರಗಾಗಲಿ ಸರಿಯಾಗಿ ಸಂಚಾರ ಮಾಡಲು ಆಗುತ್ತಿಲ್ಲ. ಇದಕ್ಕೆ ನಿಮ್ಮ ಸರ್ಕಾರ ಏನು ಹೇಳುತ್ತಿದೆ? ಮಾನ್ಯ ಸಾರಿಗೆ ಮಂತ್ರಿಯವರ ಇದಕ್ಕೆ ನಿಮ್ಮ ಸ್ಪಷ್ಟತೆ ಏನು? ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ರಾಜ್ಯದ ಎಲ್ಲ ಹಳ್ಳಿಗಳಿಗೂ ಸಾರಿಗೆ ಸೌಲಭ್ಯವನ್ನು ಒದಗಿಸಿದ್ದಾರೆ. ಆದರೆ ನನ್ನ ಸಣ್ಣ ತಪ್ಪಿನಿಂದಾಗಿ ಕೆಲವು ಹಳ್ಳಿಗಳಿಗೆ ಸಾರಿಗೆ ಸೌಲಭ್ಯವನ್ನು ಒದಗಿಸಲು ಆಗುವುದಿಲ್ಲ. ಇದನ್ನು ಸರಿಪಡಿಸಲು ನಮ್ಮ ಸಾರಿಗೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಆದ್ದರಿಂದ ಇನ್ನು ನೀವು ವಿರೋಧ ಪಕ್ಷದ ಮಿತ್ರರು ನಮಗೆ ಸಹಕಾರ ನೀಡುವುದಾಗಿದ್ದರೆ ಯಾವ ಯಾವ ಹಳ್ಳಿಗಳಿಗೆ ಸಾರಿಗೆ ಸೌಲಭ್ಯವಿಲ್ಲವೆಂದು ತಿಳಿಸಿದರೆ ಆ ಎಲ್ಲ ಹಳ್ಳಿಗಳಿಗೆ ಸಾರಿಗೆ ಸೌಲಭ್ಯವನ್ನು ಒದಗಿಸಿಕೊಡುವ ಜವಾಬ್ದಾರಿ ಎಂದು ಈ ಸಭೆಯ ಮೂಲಕ ತಿಳಿಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರ ಜೊತೆಗೆ ಮಳೆ ಬಂದು ರಸ್ತೆಗಳೆಲ್ಲ ಹಾಳಾಗಿವೆ. ಹಾಗೆ ಹಲವಾರು ಅಪಘಾತಗಳು ಮತ್ತು ಸಾವು ನೋವುಗಳು ಉಂಟಾಗುತ್ತಿದೆ. ಇದಕ್ಕೆ ಏನು ಕ್ರಮ ಕೈಗೊಳ್ಳುತ್ತೀರಿ? ಇದಕ್ಕೆ ಮಾನ್ಯ ಸಾರಿಗೆ ಸಚಿವರು ಸ್ಪಷ್ಟವಾಗಿ ಉತ್ತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಾನ್ಯ ಸಭಾಧ್ಯಕ್ಷರ, ವಿರೋಧ ಪಕ್ಷದ ನಾಯಕರು ಹೇಳುವಂತೆ ನಿಜ, ಇಷ್ಟೆಲ್ಲ ಆಘಾತಗಳು ನಡೆದಿರುವುದು ನಿಜ. ಆದರೆ ನಾವು ಕಳೆದ 2 ವರ್ಷಗಳಿಂದ ಹೊಸ ರಸ್ತೆಗಳ ನಿರ್ಮಾಣ ಮಾಡಿದ್ದೇವೆ. ಈ ಪ್ರಕೃತಿ ವಿಕೋಪಗಳಿಂದ ರಸ್ತೆಗಳು ಹಾಳಾಗಿವೆ ನಿಜ. ಆದ್ದರಿಂದ ಹೀಗಾಗಿ ನಾವು ಹಾಳಾಗಿರುವ ರಸ್ತೆಗಳನ್ನು ಸರಿಪಡಿಸುವಂತೆ ನಮ್ಮ ಸಾರಿಗೆ ಅಧಿಕಾರಿಗಳಿಗೆ ಮತ್ತು PWD ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಅವರು ಇನ್ನು 2 ತಿಂಗಳೊಳಗೆ ಹಾಳಾಗಿರುವ ಎಲ್ಲ ರಸ್ತೆಗಳನ್ನು ಸರಿಪಡಿಸಿಕೊಡುತ್ತೇನೆ ಎಂದು ಈ ಸಭೆಯ ಮೂಲಕ ನಾನು ತಿಳಿಸುತ್ತೇನೆ. ಚುಕ್ಕೆ ಗುರುತಿನ ಪ್ರಶ್ನೆ 109. ಮಾನ್ಯ ಸಭಾ ಅಧ್ಯಕ್ಷರೇ, ನನ್ನ ಪ್ರಶ್ನೆ ಮುಖ್ಯ ಇಂಧನ ಸಚಿವರಿಗೆ. ಸುಮಾರು ಹಳ್ಳಿಗಳಲ್ಲಿ ವಿದ್ಯುತ್ ಇಲ್ಲದ ಕಾರಣ ವ್ಯವಸಾಯ ಮಾಡಲು ಆಗುತ್ತಿಲ್ಲ. ರಾತ್ರಿ ವೇಳೆ ವಿದ್ಯುತ್ ಕೊಡದ ಕಾರಣ ಅವರು ಹೊಲಗದ್ದೆಗೆ ಹೋಗುವಾಗ ಹಾವು ಕಚ್ಚಿ ಸತ್ತಿರುವ ಪ್ರಕರಣಗಳೇ ಇವೆ. ನೀವು ಬರೀ ಕಾರ್ಖಾನೆಗಳಿಗೆ, ಫ್ಯಾಕ್ಟರಿಗಳಿಗೆ ಮಾತ್ರ ವಿದ್ಯುತ್ ಕೊಡುವುದು ಏಕೆ? ಬೆಳಗ್ಗೆ ಹೊತ್ತು ಕಾರ್ಖಾನೆಗಳಿಗೆ 24 ಗಂಟೆ ಕರೆಂಟ್ ಕೊಡುತ್ತೀರಾ? ರೈತರಿಗೆ ಕರೆಂಟ್ ಕೊಡಿ, ಅವರು ನಮ್ಮ ದೇಶದ ಬೆನ್ನೆಲುಬು ಎಂದು ಗೊತ್ತಿರಲಿ. ಹಾಗೂ ವಿದ್ಯಾರ್ಥಿಗಳು ಓದಲು ಆಗುತ್ತಿಲ್ಲ, ಕರೆಂಟ್ ಇಲ್ಲದ ಅವರು ಹೆಚ್ಚು ಅಂಕ ಪಡೆಯಬೇಕು ಎಂಬ ಆಶಯ ಇಟ್ಟುಕೊಂಡಿದ್ದಾರೆ. ಆದರೆ ಕರೆಂಟ್ ಇಲ್ಲದ ಕಾರಣ ಅವರು ಅಂಕಗಳು ಪಡೆಯಲು ಆಗುತ್ತಿಲ್ಲ. ನೀವು ಏನು ನಿದ್ದೆ ಮಾಡ್ಕೊತು ಕೂತಿದ್ದೀರಾ? ಇದಕ್ಕೆ ಮಾನ್ಯ ಇಂಧನ ಸಚಿವರು ನೇರವಾಗಿ ಸ್ಪಷ್ಟವಾಗಿ ಉತ್ತರ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಾನ್ಯ ಇಂಧನ ಸಚಿವರು, ಇದಕ್ಕೆ ನಿಮ್ಮ ಸ್ಪಷ್ಟತೆ ಏನು? ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷ ನಾಯಕರೇ, ನಾವೇನು ನಿದ್ದೆ ಮಾಡುತ್ತಿಲ್ಲ ಕಣ್ರಿ. ನಮ್ಮ ರಾಜ್ಯದ ಅಭಿವೃದ್ಧಿಗೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದೇವೆ. ರೈತರಿಗೆ ಕರೆಂಟ್ ಒದಗಿಸಲು ಕೆಲವು ಕ್ರಮಗಳನ್ನು ಕೈಗೊಂಡಿದ್ದೇವೆ. ಸೌರಶಕ್ತಿಯ ಮೂಲಕ ವಿದ್ಯುತ್, ಜಲ ವಿದ್ಯುತ್, ಕಲ್ಲಿದ್ದಲು ಮೂಲಕ ವಿದ್ಯುತ್ ಉತ್ಪತ್ತಿ ಮಾಡುತ್ತಿದ್ದೇವೆ. ನಾವು ರೈತರಿಗೆ 8 ಗಂಟೆಗಳ ಕಾಲ ಕರೆಂಟ್ ಅನ್ನು ಒದಗಿಸುತ್ತೇವೆ. ನಮ್ಮ ಕಣ್ಣು ತಪ್ಪಿಸಿ ಅಲ್ಲಿ ಒಂದು ಹಳ್ಳಿಗಳಿಗೆ ಉಳಿದಿರಬೇಕು, ಆ ಹಳ್ಳಿಗೂ ಹೋಗಿ ಕರೆಂಟ್ ಕೊಡುತ್ತೇವೆ ಎಂದು ಹೇಳುತ್ತೇನೆ. ಹಾಗಾದರೆ ಕಾರ್ಖಾನೆಗಳಿಗೆ ಮಾತ್ರ ವಿದ್ಯುತ್ ಉಪಯೋಗ, ರೈತರಿಗೆ ಇಲ್ಲವೇ? ಅವರು ಬೆವರು ಸುರಿಸಿ ದುಡಿದರೆ ಮಾತ್ರ ನಾವು ಊಟ ಮಾಡಲು ಸಾಧ್ಯ. ಹೀಗಾಗಿ ಕರೆಂಟ್ ಹಳ್ಳಿಗಳಲ್ಲಿ 2 ಹಳ್ಳಿಗಳಲ್ಲ, ಸುಮಾರು ಬೇಕಾದಷ್ಟು ಹಳ್ಳಿಗಳಿವೆ. ಅದನ್ನು ನೀವು
ಕರೆಂಟ್ ಇಲ್ಲದ ಕಾರಣ ಹಳ್ಳಿಗಳಲ್ಲಿ ದರೋಡೆ, ಕೊಲೆ, ಸಲುವೆಗಳು ಹೆಚ್ಚಾಗಿ ನಡೆಯುತ್ತಿವೆ. ಇದಕ್ಕೆ ನೀವು ಸೂಕ್ತ ಕ್ರಮಗಳನ್ನು ಒದಗಿಸಬೇಕೆಂದು ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ನಾವು ಸಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದೇವೆ. ನಾವು ಅಧಿಕಾರಿಗಳ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಆದೇಶವನ್ನು ನೀಡಿದ್ದೇವೆ. ಇದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೇವೆ ಮತ್ತು ಅತಿ ಶೀಘ್ರದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ವಿದ್ಯುತ್ ಸರಬರಾಜು ಮಾಡುವ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಈಗ ಬೆಳಗಿನ ಅಧಿವೇಶ ಮುಕ್ತಾಯವಾಗಿದೆ ಹಾಗೂ ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಪ್ರಾರಂಭವಾಗುತ್ತದೆ. ಸಭಾಧ್ಯಕ್ಷರು ಆಗಮಿಸುತ್ತಿದ್ದಾರೆ. ಕುಳಿತುಕೊಳ್ಳಿ. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 104. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 104. ಈ ಪ್ರಶ್ನೆಗೆ ಉತ್ತರವನ್ನು ನಾನು ಲಿಖಿತ ರೂಪದಲ್ಲಿ ಬರೆದು ಸಂಬಂಧಪಟ್ಟ ಶಾಸಕರಿಗೆ ತಿಳಿಸಿದ್ದೇನೆ. ಈ ಸಂಬಂಧಪಟ್ಟ ದಾಖಲೆಯನ್ನು ನಿಮಗೆ ತಲುಪಿಸುತ್ತಿದ್ದೇನೆ. ಇಲ್ಲ ಮುಂದೆ ನೆಕ್ಸ್ಟ್ ಪ್ರಶ್ನೆ ಈಗ ಗಮನ ಸೆಳೆಯುವ ಪ್ರಶ್ನೆಗಳು. ವಿರೋಧ ಪಕ್ಷದವರು ಯಾರಾದರೂ ಗಮನ ಸೆಳೆಯುವ ಪ್ರಶ್ನೆಗಳನ್ನು ಕೇಳಬಹುದಾ? ಹೌದು. ಮಾನ್ಯ ಸಭಾಧ್ಯಕ್ಷರೇ ಮತ್ತು ಆಡಳಿತ ಪಕ್ಷದ ಸದಸ್ಯರೇ, ಅಲ್ಲರಿ ಸ್ವಾಮಿ, ನೀವೇನು ನಿದ್ದೆ ಮಾಡ್ತಾ ಇದ್ದೀರಾ? ಇವಾಗ ತಾನೇ ನಾವು ಬಾಲಕಾರ್ಮಿಕರನ್ನು ನಿಷೇಧನ ಆಚರಿಸಿದ್ದೇವೆ. ಆದರೂ ಹೋಟೆಲ್, ಕಾರ್ಖಾನೆಗಳಲ್ಲಿ ಮತ್ತು ಗ್ಯಾರೇಜ್ಗಳಲ್ಲಿ ಬಾಲಕಾರ್ಮಿಕರು ಕಂಡು ಬರುತ್ತಿದ್ದಾರೆ. ಇದಕ್ಕೆ ನೀವೇನು ಕ್ರಮ ಕೈಗೊಂಡಿದ್ದೀರಿ? ಈ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕೆಂದು ಈ ಸಭೆಯ ಮೂಲಕ ತಿಳಿಸುತ್ತಿದ್ದೇನೆ. ಅಲ್ಲ ಸ್ವಾಮಿ, ಆಡಳಿತ ಪಕ್ಷದವರೇನು ಕಣ್ಣುಚ್ಕೊಂಡು ಕೂತಿಲ್ಲ. ಬಾಲಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕೆಂದು ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು 1986ರಂದು ಜಾರಿಗೊಳಿಸಲಾಯಿತು. ನಮ್ಮ ಘನ ಸರ್ಕಾರವು ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ನಾವೆಲ್ಲರೂ ಬಾಲ ನಿಷೇಧ ಕಾನೂನನ್ನು ಅನುಸರಿಸುತ್ತಿದ್ದೇವೆ. ಈ ಕಾನೂನು ಪ್ರಕಾರ ಕಾರ್ಖಾನೆ, ಹೋಟೆಲ್ ಮತ್ತು ಗ್ಯಾರೇಜ್ಗಳಂತಹ ಸ್ಥಳಗಳಲ್ಲಿ ಈ ಶಾಸನವನ್ನು ಉಲ್ಲಂಘಿಸಿದಲ್ಲಿ ಮಾಲೀಕರಿಗೆ ಬಾಲಕಾರ್ಮಿಕರ ಪರವಾಗಿ 20,000 ರು ದಂಡವನ್ನು ಕಲ್ಯಾಣ ವಿಧಿಗೆ ವಿಧಿಸಲಾಗಿದೆ. ಹಾಗೂ ಆದ್ದರಿಂದ ನಮ್ಮ ರಾಜ್ಯದಲ್ಲಿ ಬಾಲಕಾರ್ಮಿಕರ ಸಂಖ್ಯೆ ಕಡಿಮೆಯಾಗಿದೆ ಎಂದು ಈ ಸಭೆಯ ಮೂಲಕ ತಿಳಿಸುತ್ತಿದ್ದೇನೆ. ಮತ್ತಾರಾದರೂ ಗಮನ ಸೆಳೆಯುವ ಪ್ರಶ್ನೆಗಳನ್ನು ಕೇಳಬಹುದು. ಈಗ ನೀವು ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಮಾಡ್ರಿ ಅಲ್ಲ, ಅದರಗಿಂತ 2,000 ರೂಪಾಯಿ ತಗೊಂಡು ಹೆಣ್ಮಕ್ಳು ಪ್ರವಾಸಕ್ಕೆ ಹೊರಗೆ ಸಿಗಾತಾರ. ಮನ್ಯಾಗ ಗಂಡ್ಮಕ್ಳು ಮತ್ತು ಮಕ್ಕಳು ಹೊಟ್ಟಿಗಿಲ್ದೆ ಉಪವಾಸ ಕೂತಾರ. ಅವ್ರು ಲೋನ್ ಹಾಕಿ ತಗೊಂಡಿದ್ದ ಖಾಸಗಿ ವಾಹನಗಳು ವ್ಯಾಪಾರ ಇಲ್ಲದೆ ಮನೆ ಮುಂದೆ ನಿಲ್ಸೋದಾಗೈತಿ. ಇದರಿಂದ ಅವ್ರು ಲೋನ್ ಕಟ್ಟಕ್ಕಾಗತ್ತಿಲ್ಲ. ನೀವು ನಿಮ್ಮ ಆಡಳಿತ ಪಕ್ಷದ ಲಾಭಕ್ಕೋಸ್ಕರ ಹಿಂಗೆ ಮಾಡಿರಲಿಲ್ಲ. ಇದಕ್ಕೆ ನೀವು ಏನು ಉತ್ತರ ಕೊಡ್ತೀರಿ? ಮಾನ್ಯ ಸಭಾಧ್ಯಕ್ಷರೇ ಹಾಗೂ ವಿರೋಧ ಪಕ್ಷದ ನಾಯಕರೇ, ನಾವು ಈ ಯೋಜನೆಗಳು ಯಾವ್ದಾದ್ರು ಒಂದು ಕಷ್ಟಕ್ಕೆ ಮಾಡಿವು, ಅವ್ರ ದುರುಪಯೋಗ ಪಡಿಸ್ಕೊಂಡು ಹಿಂಗೆ ಮಾಡಾತ್ರ ವಾರ ಗಟ್ಲೆ ಧರ್ಮಸ್ಥಳ ಅದು ಇದು ತಿರ್ಗಾತ್ರ ನಾವೇನದು ಮಾಡಾಕ ನೀವು ಅದು ಅಪರಾಧ ಮಾಡ್ಕೋಬೇಡ್ರಿ. ಇದೇ ಒಂದೇ ವಿಷಯ ಇಟ್ಕೊಂಡು ಹೈಲೈಟ್ ಮಾಡಕ್ ಹೋಗ್ಬೇಡ್ರಿ. ನೀವು ಇದನ್ನ ದುರುಪಯೋಗ ಪಡಿಸ್ಕೋಬೇಡ್ರಿ ಅಂತ ನಾವು ವಿರೋಧ ಪಕ್ಷದ ನಾಯಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಈಗ ಗಮನ ಸೆಳೆಯುವ ಪ್ರಶ್ನೆಗಳು ಮುಕ್ತಾಯವಾಗಿದೆ. ಮಸೂದೆ ಮಂಡನೆ. ಮಾನ್ಯ ಸಭಾಧ್ಯಕ್ಷರೇ ಹಾಗೂ ವಿರೋಧ ಪಕ್ಷದ ಸ್ನೇಹಿತರೆ, ನಾವು ಶಾಲಾ ಕಾಲೇಜಿನ 100 ಮೀಟರ್ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳ ಮಾರಾಟ ನಿಷೇಧ ಕಾಯ್ದೆಯ ಮಸೂದೆಯನ್ನು ಮಂಡಿಸಲಾಗಿದೆ. ಶಾಲಾ ಕಾಲೇಜುಗಳು 100 ಮೀಟರ್ ಅಂತರದ ಅಂಗಡಿಗಳಲ್ಲಿ ಯಾರಾದರೂ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವುದು ಹಾಗೂ 18 ವರ್ಷದ ಒಳಗಿನ ಮಕ್ಕಳಿಗೆ ಮಾರಾಟ ಮಾಡುವುದು ಕಂಡು ಬಂದಲ್ಲಿ 1 ವರ್ಷ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುವುದು.
ಯಾರಾದರೂ ಮಾದಕ ವಸ್ತುಗಳಾದ ಬೀಡಿ, ಸಿಗರೇಟು, ತಂಬಾಕುಗಳನ್ನು ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಚೈಲ್ಡ್ ಲೈನ್ಗೆ ತಿಳಿಸಲಾಗುವುದು. ಮಾನ್ಯ ಸಭಾಧ್ಯಕ್ಷರೇ, ಹಾಗಾದರೆ ಈ ಮಸೂದೆಯನ್ನು ಜಾರಿಗೆ ತರಲು ಕಾರಣವೇನು? ಮಾನ್ಯ ಸಭಾಧ್ಯಕ್ಷರೇ, ಈ ಮಸೂದೆ ಒಳ್ಳೆಯ ಮಸೂದೆಯಾಗಿದೆ. ಬೀಡಿ, ಸಿಗರೇಟ್, ಗುಟ್ಕಾಗಳಂತ ಮಾದಕ ವಸ್ತುಗಳನ್ನು ನಿಷೇಧ ಮಾಡಬಹುದು. ಶಾಲಾ ಕಾಲೇಜು ಮಕ್ಕಳು ಮಾದಕ ವಸ್ತುಗಳಿಗೆ ದಾಸರಾಗದಂತೆ ನೋಡಿಕೊಳ್ಳಬಹುದು. ಮಕ್ಕಳು ಮಾದಕ ವಸ್ತುಗಳನ್ನು ಸೇವಿಸಿದರೆ ಕ್ಯಾನ್ಸರ್ಗಳಂತ ರೋಗಗಳು ಬರಬಹುದು ಹಾಗೂ ಗರ್ಭಿಣಿಯರಿಗೆ ತುಂಬಾ ತೊಂದರೆ ಆಗುತ್ತದೆ. ಹಾಗಾಗಿ ನಮ್ಮ ಘನ ಸರ್ಕಾರ ಒಳ್ಳೆಯ ಕಾಯ್ದೆಯನ್ನು ಜಾರಿಗೆ ತಂದಿದೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಈ ಮಸೂದೆಗೆ ಪರ ಹಾಗೂ ವಿರೋಧ ಇರುವುದರಿಂದ ಈ ಮಸೂದೆಗೆ ಪರವಾಗಿರುವವರು ಹೌದು ಎಂದು ಕೈ ಮೇಲೆ ಎತ್ತಿ. ಈ ಮಸೂದೆಗೆ ವಿರೋಧವಾದವರು ಇಲ್ಲ ಎಂದು ಕೈ ಮೇಲೆ ಎತ್ತಿ. ಈ ಮಸೂದೆಗೆ ಬಹುಮತ ಸಿಕ್ಕಿರುವುದರಿಂದ ಇದನ್ನು ಅಂಗೀಕರಿಸಲಾಗಿದೆ ಹಾಗೂ ರಾಜ್ಯಪಾಲರ ಹಸ್ತಾಕ್ಷರಕ್ಕೆ ಕಳಿಸಲಾಗುತ್ತದೆ. ಇಂದಿನ ಸಭೆ ಮುಕ್ತಾಯವಾಗಿದೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಮತ್ತೆ ಎಲ್ಲರೂ ಸಭೆಗೆ ಸೇರಬೇಕು. ನೀವು ಎಲ್ಲಿಂದ ಇರಬೇಕು? ಅದು